ಹುಚ್ಚಾದ್ರೆ ನೋಡಿ ನಾ ಹುಡುಗಿ ಹುಚ್ಚಿಡ್ದೈತೆ ನನ್ನ ಮನಸ್ಸಿನ ಕಡಿಕೆ ಮನೆ ಕಡಿಕೆ ಮಾಡಾಕ್ತೀನಿ ಅಡಿಗೆ ಯಾರು ಗೆಳ್ತೀಯ ಹೋಗಿ ಚಲ್ಜು ಚಲ್ಜವ್ವ ಯಾರು ಗೆಳ್ತೀಯ ಹೋಗಿ ಉದರಾಗಲ್ಲ ನೀನು ನಮ್ಮ ಅಕ್ಕನ ಹಾಳಾಗೋಗ್ತೀರಿ ನಾನು ಶಾಪ ತಡ್ತಂಗೆ ಬಿಡಕ್ಕಿಲ್ಲ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ನೋಡ್ತಿರೋ ಹಂಗೆಯೇ ಹೆಂಗೆ ಹಾಳಾಗೋಗ್ತೀನಿ ನೀನು ಅಂತೇಳಿ ಎಲ್ಕಟ್ಬಾಡಿಯಾ. ನನ್ನ ಚೆಲುವೆ ಮುದ್ದು ಚೆಲುವೆ ಸಾವಿರ ಹೂಗಳಿಗಿಂತ ಚೆಲುವೆ ನನ್ನ ಚೆಲುವೆ ಮುದ್ದು ಚೆಲುವೆ ಚೈತ್ರದ ಚಂದ್ರಮಗಳಿಗಿಂತ ಚೆಲುವೆ ನಾನಿವಳ ನಗೆಯ ತುಂಬಿಕೊಳ್ಳಲೇ ಹಾಲ್ಗೆನ್ನೆ ಮೇಲೆ ಒಮ್ಮೆ ಹರಿದು ಬರಲೇ ನನ್ನ ಬೇವರ್ಸಿ ಬಿಕ್ನಾಸಿ ನಾನು ಮುಟ್ಬೇಡ ನೀನು ನಮ್ಮ ಅಕ್ಕಂಗೆ ಹೇಳ್ತೀನಿ ಅಂತ ಓಡೋಯ್ತಿದ್ರೆ ಹಿಡಿದು ಕಟಕಿ ಎಲ್ಲ ಉದ್ದಾರ ಆಗಕ್ಕಿಲ್ವೋ ಹಾಳಾಗೋಗ್ತೀಯ ಅಲ್ಲಿ ಕಟ್ಬಡಿಯ ನನ್ನ ಮಗನ ಉದ್ದಾರ ಆಗಕ್ಕಿಲ್ಲ ನೀನು ಹಾಳಾಗೋಗ್ತೀಯ ನನಗೆ ಗೊತ್ತೈತಿ ನಮ್ಮ ಅಕ್ಕ ಬರಲಿ ನಮ್ಮ ಅಕ್ಕಂಗೆ ಮಾಡ್ತೀನಿ ಒಂಚೂರು ನಮ್ಮ ಅಕ್ಕನ ಸತ್ಯ ನಿನ್ನ ಸತ್ಯನೂ ಹೇಳ್ತೀನಿ ನಾನು ಬಿಡಕ್ಕಿಲ್ಲ ಅಂದ್ರೆ ಬಿಡಕ್ಕಿಲ್ಲ. ಓಹೋ ಪೂಜಾರಿ ನಾನು ಹೇಳ್ದಂಗೆ ಕಟ್ಟಾಕ್ಬಿಟ್ಟಿದ್ದಿ ಬುರುಡೆ ಸ್ವಾಮಿ ಒಳ್ಳೆ ಕೆಲಸ ಮಾಡಿಯ ನೋಡಿ ಇವಳು ಸೊಕ್ಕೆಲ್ಲ ಅಡ್ಗಸಕ ಹಿಂಗೆ ಕಟ್ಟಾಕ್ಬೇಕಿತ್ತು. ಏನೋ ಮುದ್ದು ಮಾಡ್ತಿರಂಗಿದ್ದಿ ಎಡ್ತೀಯಾಗಳನ್ನ ಮಾಡು ಮುದ್ದು ಜೋರಾಗಿ ನೀಟಾಗಿ ಮಾಡು. ನೀನು ಒಬ್ಬ ಅಕ್ಕನೇ ಲೋಪರ್ ಮುಂಡೆ ನಿನ್ನಿಂದಾಗಿ ನನ್ನ ಜೀವನ ಅಗಳಾಗೋಯ್ತೆ ಎಕ್ಕೊಟ್ಟೋಯ್ತೆ ಇವ್ ನೋಡಿ ಎಂತ ಕರ್ಕೊಂಬಂದು ಕಟ್ಟಾಕವನೇ. ಇದು ಯಾರ ಮನೆ ಏನೋ ಗೊತ್ತಿಲ್ಲ ಎಲ್ಲೋಗೋರು ಏನೋ ಗೊತ್ತಿಲ್ಲ ಬಾಡಿಗೆಗೆಲ್ಲರೂ ಬಿಡಕ್ಕೋ ಏನಾರು ಹೋಗೋರೋ ಗೊತ್ತಿಲ್ಲ ಇಂಥ ಮನೆ ಕತ್ತಕ ಬಂದು ನನ್ನ ಕಟ್ಟಾಕಿರಲ್ಲ ಉದ್ದಾರಾಗಕ್ಕಿಲ್ಲ ನೀನು ಹಾಳಾಗೋಯ್ತೀಯ ಜಯ್ಯಿ ಜಯಮ್ಮ 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 ಜಯಮ್ಮನ ಮಗ ಜಯಮ್ಮನ ಮಗಳು ಜಯಮ್ಮನ ತಂಗಿ ಬಾಬಾರ ಚೆಲುವೆ ನೀನು ಜಯಮ್ಮನ ತಂಗಿ ನೀನು ಬಾಬಾರ ಚೆಲುವೆ ನೀನು ಜಯಮ್ಮನ ತಂಗಿ ನೀನು. ಅದೇನಿಲ್ರಿ ನಿನ್ನ ತಂಗಿ ಭಾಳ ಚೂಟಿ ಅದಲ್ಲ ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಎಲ್ಲ ಊರಲ್ಲಿ ಎಲ್ಲರಿಗೂ ಹೇಳ್ಕೊಂಬತ್ತೀನಿ ಅಂತಳ ಅದಕ್ಕೆ ಕಟ್ಟಾಕಿನಿ ಇವತ್ತೇ ಅರ್ಶನದ ಕೊನೆ ಕಟ್ಬಿಡೋದೆ ನಾನು ಇವಳು ಗಂಡ ಇರ್ತಿ ಆಗ್ಬಿಡೋದೆ ಇವತ್ತು ಅದಕ್ಕೆ ಜೋಬಾಗ ಪಕ್ಕದಾಗ ಇಟ್ಕೊಂಡಿನಿ ಅರ್ಶನದ ಕೊನೆನ ಇವತ್ತು ಕಟ್ಬಿಟ್ಟು ಗಂಡ ಇರ್ತಿ ಆಗ್ಬಿಡೋದೆ. ಅದಕ್ಕೆ ಹೇಳೋದು ಆತರದಾಗ ಕ್ವಾಪ್ತಾಗ ಹೆಂಗೆ ಹೋಗಬಾರ್ದು ಅಂತೇಳಿ ನಾನು ಕ್ವಾಪ್ತಾಗ ಓಡ್ ಬಂದಿದ್ದೆ ವಯ್ಯ ನಂಗೆ ಕಟ್ಟಾಕಿ ಇವತ್ತು ಅರ್ಶನದ ಕೊನೆ ಕಟ್ಟಾನೆ ತಾಲಿ ಕಟ್ಟವನಂದ್ರೆ ಏನಪ್ಪ ಮಾಡೋದು ಒಂದು ಅರ್ಥ ಆಗೋಲ್ದು ಬಿಡಿಲ್ಲ ಏನು ನನ್ನ ಜೀವನ ಹೆಂಗಾಗುತ್ತೆ ಏನೋ. ನೀನು ತಾಳಿ ಕಟ್ಟಿದಷ್ಟು ನಾನು ಕಟ್ಟಿಸ್ಕೊಂಡ್ಬಿಡ್ತೀನ ನಾನು ಕಟ್ಟಿಸ್ಕೊಳಕ್ಕಿಲ್ಲ ನಿನ್ನ ಕೈಯಾಗ ತಾಳಿ ಕಟ್ಟಿಸ್ಕೊಳಕ್ಕಿಲ್ಲ ನನಗೆ ತಾಳಿ ಕಟ್ಟಬಾರ್ದು ನೀನು ಅರ್ಶನದ ಕೊನೆಯಲ್ಲಿ ಏನಿಲ್ಲ ನೀನು ಕಟ್ಟಬಾರ್ದು ಕಟ್ಟಿಸ್ಕೊಳ್ದೆ ಹಂಗ ನಿಂತ್ಕೊಬಿಟ್ಟಿಯಾ ಇವಾಗ ನಾನು ತಾಳಿ ಕಟ್ತೀನಿ ನೀ ಕಟ್ಟಿಸ್ಕೋಬೇಕಷ್ಟೇ ಟಚಿಂಗ್ ಐ ಲವ್ ಯು ಕಣೆ ಜಲ್ಜವ್ವ ತಾಲಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ತಾಲಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಐ ಲವ್ ಯು ಕಣೆ ಜಲ್ಜು ಟಚಿಂಗ್ ನಿನ್ನ ನೆಂಟ್ರು ಕಣೆ ಜಲ್ಜು ನಿಂದು ಅವಳ್ದು ಹಂಗೂ ಹಿಂಗೂ ಮದುವೆ ಆಗೋಯ್ತು ನಾನು ಅನ್ಕೊಂಡಂಗೆ ಅವಳು ಇನ್ನು ಮೇಲೆ ಹೇಳೋನು ಅವಳು ನಾಳೆಗೆ ಕುಯ್ದು ಬಿಡ್ಬೇಕಿತ್ತು ಹಿಡ್ದು ಕಟ್ ಮಾಡಿ ನಾಯಿನವರಿಗೆ ಎಸ್ಬಿಟ್ಟಿದ್ರೆ ಅವಳಿಗೆ ಮಾತೇ ಬರ್ತಿದ್ದಿಲ್ವಲ್ಲ ಹಂಗೆ ಮಾಡ್ಬೋದಿತ್ತಲ್ಲ. ನನ್ನ ಜೀವನದಾಗ ಆಸೆ ಇಟ್ಕೊಂಡಿದ್ದೆ ನಂಗೆ ತಾಳಿ ಕಟ್ಟಬೇಕಾದ್ರೆ ಎಲ್ಲರೂ ಊರು ಮಂದಿ ಎದುರಿಗೆಲ್ಲ ಕಟ್ಟಿಸ್ಕೋಬೇಕು ನಾನು ಹಂಗೆ ಬಾಳ್ಬೇಕು ಹಿಂಗೆ ಬಾಳ್ಬೇಕು ಅಂತೇಳಿ ನನ್ನ ಜೀವನ ಎಕ್ಕಡಿಸ್ಬಿಟ್ಟಲ್ಲ ಅಕ್ಕ ನಿನ್ನ ನಂಬಿದ್ಕೆ ನನಗೆ ಮೋಸ ಮಾಡ್ಬಿಟ್ಟಲ್ಲ ಅಕ್ಕ ನೀನು ಹೊರಗೆ ಬರಬಾರ್ದು ಅಂತೇಳಿ ನನಗೆ ಈ ಥರ ಮೋಸ ಮಾಡ್ಬಿಟ್ಟಲ್ಲ ಅಕ್ಕ ಇವನ್ ಕೈಯಾಗ ಅರ್ಶನದ ತಲೆ ಕಟ್ಟಿಸ್ಬಿಟ್ಟಲ್ಲೇ ಅರ್ಶನದ ಕೊಡೇನಾ ಅಯ್ಯೋ ಅಕ್ಕ. ಇನ್ವಾಗ ನೀನು ನನ್ನ ನೆಂಟ್ರು ನಾನು ನಿನ್ನ ಕಂಡ ನಿಂಗೆ ಮಾತು ಬರ್ದಿರೋ ಥರ ಇವತ್ತೇ ಹೋಮವನ ಮಾಡಿ ನಿನಗೆ ಮಾತು ಕಟ್ಟಾಕ್ತೀನಿ ಆಮ್ಯಾಗ ನಿಂದು ಪ್ರಶ್ನೆ ಐತೆ ಇವತ್ತೇ ಪ್ರಶ್ನೆ ಐತೆ ಮಾಡ್ಕೊಬಿಡುವ ಆಮ್ಯಾಗ ದಿನ ಹೋಯ್ತಾ ಮಕ್ಳು ಅದಕ್ಕೆ ಲೇಟ್ ಆಗ್ಬಿಡುತ್ತೆ ಚಿನ್ನಿ ಅದು ಮಾಡಿ ಒಳ್ಳೆ ಪುಣ್ಯ ಕಟ್ಕ ಬೋರ್ಡ ಸ್ವಾಮಿ ಅವಳು ಮಾತಾಡಕ್ಕೆ ಮಾತು ಒಳ್ಳಬಾರ್ದು ಅನ್ನಬಾರ್ದು ಅವಳು ಆ ಥರ ಮಾಡಿ ಹೇಳ್ತೇನೆ. ಅದಕ್ಕೆ ಹೇಳೋದು ಏನೇನೋ ಕೆಟ್ಟ ಕೆಲಸ ಮಾಡಿ ಒಳ್ಳೆ ತಂದಾಗ ಬದುಕಕ್ಕೆ ಹೋದ್ರೆ ಹಿಂಗೆ ಆಗೋದು ನೀನೆಲ್ಲ ಹೆಣ್ಮಕ್ಳನ್ನು ರೇಗಿಸ್ಕೊಂಡು ಹಿಂಗೆ ಮಾಡಿದ್ಕ ಇವತ್ತು ನೋಡು ನನಗೆ ಕಟ್ಟಾಕ್ಬಿಟ್ಟಲ್ಲ ನೀನು ಉದ್ದಾರ ಆಗಕ್ಕಿಲ್ಲ ಹಾಳಾಗೋಯ್ತಿ. ನನ್ನ ಚೆಲುವೆ ಮುದ್ದು ಚೆಲುವೆ ಸಾವಿರ ಹೂಗಳಿಗಿಂತ ಚೆಲುವೆ ನನ್ನ ಸೋಡಿಸ್ಬಿಟ್ಟಿ ಚೆಲುವೆ ನೋಡಕ್ ಚಂದ ಚೆಲುವೆ ಜಲ್ಜು ನಾನು ನಿನ್ನ ಗಂಡ ನೀನು ನನ್ನೇನ್ರು ಇನ್ಮ್ಯಾಗ ನಾನು ನಿನ್ನ ಗಂಡ ನೀನು ನನ್ನೇನ್ರು ಆಟೆ. ಒಂದು ಹೆಣ್ಣು ಹುಡುಗಿಗೆ ಬಲವಂತದಿಂದ ತಾಳಿ ಕಟ್ಟಲ್ಲ ನೀನು ಉದ್ದಾರ ಆಗಕ್ಕಿಲ್ಲ ಕಣೆಯೋ ಆಗಕ್ಕಿಲ್ಲ ಹಾಳಾಗೋಯ್ತಿ ನೀನು ಎಲ್ಲಿ ಕಟ್ಟಬಾಡಿ ಹಾಳಾಗೋಯ್ತಿ. ಅಲ್ಲಕತ್ಲ ಬಿಡ ಸಮೀಣ ಅದು ಹೆಂಗ ಇವಳು ಮಾತನ್ನು ನಿಲ್ಲಿಸ್ತಿ ನಿಂಗೆ ಹೋಮವನ ಇನ್ನು ಗೊತ್ತಿದ್ದಾವೆ ಹೆಂಗೆ ಮಾಡಿದ್ರೆ ನಿಂತೈತೆ ಹೆಂಗಂದ್ರೆ ಕಾಗೆ ಮಾತು ಬರುತ್ತೆ ಇವಳು ಮಾತು ಹೋಗುತ್ತಾ ಕಾಗೆ ತಗೋತೀನಿ ಕಾಗೆ ಹುಡಿಕ ಬಂದು ಇವಳು ಪಕ್ಕ ಕೂರಿಸಿ ಹೋಮವನ ಮಾಡಿಸಿ ಇವಳು ಮಾತು ಕಾಗೆಗೆ ಹೋಗ್ಬೇಕು ಕಾಗೆ ಮಾತು ಇವಳು ಕ್ಯಾ ಅನ್ಬೇಕು ಅದು ಕಾಗೆ ಮಾತಾಡ್ಬೇಕು ಆ ಥರ ಮಾಡ್ತೀನಿ ನೋಡ್ತಿರೋ. ಒಳ್ಳೆ ಕೆಲಸ ಕಂಡ್ಬಿಡ ಸ್ವಾಮಿ ಹಂಗೆ ಮಾಡು ಇವಳು ಸೊಕ್ಕೆಲ್ಲ ಹುಟ್ಟೆಲ್ಲ ಅಡ್ಕೋಬೇಕು ಕಾಗೆ ಮಾತು ಬರ್ಬೇಕು ಇವಳು ಮಾತು ಬರಬಾರ್ದು ಬಿಡ್ಬೇಕು ಇಲ್ಲ ಅಂದ್ರೆ ನಮ್ಮನ್ನು ಹುಟ್ಟಿಲ್ಲ ಅನ್ಸ್ಬಿಡ್ತಾಳೆ ಹೆಂಗಿದ್ರು ನಮ್ಮ ಅಣ್ಣ ಮನೆ ಆಸ್ತಿ ಬರುತ್ತಂತೆ ನಮ್ಮಿಬ್ರಿಗೂ ಕೊಡ್ತೀನಿ ಅಂತಿದ್ರು ಅದನ್ನ ಮಾರ್ಬಿಟ್ಟು ಊರವ್ರದೆಲ್ಲ ಸಾಲ ತೀರಿಸ್ಬಿಟ್ಟು ಜಾಮ್ ಅಂತಿರುವಂತೆ ನೀನು ಸರಿ ಮಾಡಿದ್ದು ಅನೇವ ನೀನು ನಮ್ಮಪ್ಪನ ಮನೆ ಆಸ್ತಿ ನನಗೆ ಬಂದರೆ ತಗೊಂಡು ನೀನು ತಿರ್ಕೊಂಡು ಉಣ್ಕೊಂಡು ನಮ್ಗೆ ಸಾಲ ತೀರ್ಸಕ್ಕೆ ಹೇಳ್ತೇನೆ ಅದ್ರಗಿತ್ತಿ ಉತ್ತರ ಆಗಕ್ಕಿಲ್ವೇ ಅಕ್ಕ ಎಲ್ಲ ಕಡೆ ನೀನು ನನ್ನ ಪಾಲಿಂದ ಪರಮ ಶತ್ರು ಕಡೆ ನೀನು ಶತ್ರು ನೀನು ನಿನ್ನ ಮಕ್ಕಲ್ಲ ನೀನು ಉದ್ಧಾರ ಆಗಕ್ಕಿಲ್ವೇ ಹಾಳಾಗೋಗ್ತಿ ಅಕ್ಕ ಅನ್ನಿಸ್ಕೊಂಡಿರೋ ದರ್ಬೇಸಿ ನೀನು.
ಏಯ್ ಮುಚ್ಚೆ ಬಾಯ್ನ ಯಾರು ದುಡ್ಡು ಕೊಡ್ಲಿ ಒಟ್ಟಾಗ ಸಾಲ ಎಲ್ಲ ತಿರ್ಕೊಂಡ್ಬಿಡುತ್ತಾ ಇವ್ರಾಗ ರಾಜಾರೋಷವಾಗಿ ಇರ್ಬೋದ ಗಂಡ ಇರ್ತಿ ಸುಮ್ಮನಿರೇ ಯಾಕೆ ಹಂಗಾಡ್ತೀಯ ನಿಮ್ಮ ಅಣ್ಣನ ಮನೆ ಆಸ್ತಿ ತಾನೇ ಬರ್ತಿರೋದು ನಿಮ್ಮ ಅಪ್ಪನ ಮನೆದು ಬರುತ್ತಾ ಬರಲ್ವೋ ಅಂತಾನೆ ಇರಲಿಲ್ಲ ಇವಾಗ ಬರುತ್ತೆ ಅಂದಾಗ ಈಸ್ಕೊಂಡು ಸುಮ್ಮನೆ ಸಾಲ ತೀರ್ಸ್ಕೊಂಡ್ಬಿಡೋದೆ ಅಷ್ಟೇ. ನೀನೇನೆ ಈ ಥರ ನೇ ಮಾಡ್ತೀನಿ ನಂಗೆ ಉದ್ಧಾರ ಆಗಕ್ಕಿಲ್ವ ನೀನು. ಏನಯ್ಯ ಅಲ್ಲಿ ಕಿರ್ಕೊಂಬಿಟ್ಟು ಹುಡುಗರೆಲ್ಲ ಎಲ್ಲಿ ಬಿಟ್ಟು ಬಂದೆ ಅತ್ತೆನೂ ಹುಡುಗರನ್ನ ಕರ್ಕೋದಲ್ಲ ಎಲ್ಲಿ ಬಿಟ್ಟು ಬಂದೆ ಬಾರಯ್ಯ. ಅದೇನಿಲ್ಲ ಅಮ್ಮ ಇವ್ರ ಮನೆ ತಕ ಹೋಯ್ತೀನಿ ಅಂತ ಅವರು ಬದ್ರಿ ಆಂಟಿ ಮನೆ ತಕ ಅದಕ್ಕೆ ಬೋಟ್ ಬಂದು ಗೌಡ್ರ ಅಂಕಲ್ ಮನೆ ತಕ ಯಾಕ ಬುಡಕ್ಕೆ ಹೋಗ್ಬಾರ್ದಿತ್ತೆ. ಬಿಟ್ಟು ಬಂದಿಯಲ್ಲ ತಕ್ಕ ಅದೇನು ಅಲ್ಕಿರಿತಿ ಅಲ್ಲಿ ನೋಡಲ್ಲ ಹೆಂಗದವ ಅಲ್ಕಿರಿಯಕ್ಕೆ ಮಾತ್ರ ಸೂರದಿ ಬಿಡು ನೀನು ಏನು ಮುರತ್ತು ಅಲ್ಕಿರ್ಕೊಂಡು ನಿಂತ್ಕದಿಯೇ. ಬಿಟ್ಟು ಬಂದೀನಿ ನಮಗೂ ಇನ್ನೂ ಒಂದೆರಡು ಮಕ್ಳು ಬೇಕೇನೋ ಅಲ್ವಾ 2 ಸಾಲಕ್ಕಿಲ್ಲ ಅಲ್ವಾ. ಏನಂದಿದ್ದೆ ನೀನು 2 ಮಕ್ಳು ಸಾಲಕ್ಕಿಲ್ವೇ ಇನ್ನೂ 2 ಬೇಕೆ ಯಾಕೆ ಒಂದು 10 ಆಡ್ಕೊಟ್ಬಿಡ್ತೀನಿ ತಕ ಒಂದು ಹನ್ನೊಂದ ಕ್ರಿಕೆಟ್ ಟೀಮ್ ಕಟ್ಬಿಡುವಂತೆ ನೀನು ಮುಸುಡಿಗೆ ಅಷ್ಟ ಕೈ ಹೇಳೋದು ಹೇಳದ ಅಲ್ಲ ನೋಡ ಮೊನ್ನೆ ನಡೆದಿರೋದು ಮನ್ಸಾಗ ಇಟ್ಕೊಂಡು ಹೆಂಗೆ ಜಗಳ ಮಾಡ್ತೀನಿ ಅನ್ಸತಕ್ಕ ಜಗಳ ಮಾಡಿದೆ ಕಲ್ಸ್ಕೊಟ್ಟವನಲ್ಲ ನಿಮ್ಮ ಮಾವನಿಂದ ನಿಮ್ಮ ಮಾವನಂಗೆ ಆಡ್ತೀನಿ ನೋಡು ಆ ಡುಮ್ಮಣ್ಣ ಅದನಲ್ಲ ನಿಮ್ಮ ಮಾವ ನೀನು ಇಬ್ಬರು ಒಂದಿಗೆ. ಅಯ್ಯೋ ಮಾರಯ್ಯ ಏನು ಅಂದಿತ್ತು ನೀನು ನಮ್ಮ ಮಾವನ್ಗಂತಿ ನಮ್ಮ ಮಾವ ಏನು ಮಾಡಿದ್ನಾ ನಮ್ಮ ಮಾವ ಸಾಕಾರ ರಂಗಲೇ ಬಂದ್ರೇನಿಲ್ಲ ನೋಡು ಬುಟ್ಟಾಕ್ಬಿಡ್ತಾನ ನಮ್ಮ ಮಾವ ಆ ಕಡೆ ಸಾವುಕಾರ ರಂಗ ಈ ಕಡೆ ಶ್ರೀಧರ ಕೊಟ್ಟಾನಂದ್ರೆ ಹೇಳು ನಮ್ಮ ಮಾವ ತಿರಗೆ ಬಿದ್ದೋಯ್ತಿ ಇಬ್ರು ಮಾವದೇವ್ರ ಕೈ ಹಾಕುವೆ ನೀನು. ಓಹೋ ಏನು ನಮ್ಮ ಮಾವಂತ ಇಬ್ರು ನಾಡ್ಕಂತಿ ನೀನು. ಏನ್ರವ ಜಗಳ ಮಾಡ್ತಿದ್ರಿ ಒಳಕಂಟ ಬರ್ತದೆ ವಾಯ್ಸು ಯಾಕ ಮನಿ ಕಳಕ ಬಿಡೋಲ್ರಲ್ಲ ಎದಕ್ಕೆ ಜಗಳ ಮಾಡ್ಕತ್ರಿ ಯಾಕಲ್ಲ ಶಿವ ಯಾಕಲ್ಲ ಜಗಳ ಮಾಡ್ಕತ್ತಿ ಅವ್ ಹೆಣ್ಮಗಿನ ಚಿತ್ರ ನೋಡ್ರಿ ಮಾವರ ನಿಮ್ಮ ಮಗನ ನಿಮ್ಮ ಮಾವನಂಗೆ ದುರಂಕರ ಜಾಸ್ತಿ ಕೊಬ್ಬು ಜಾಸ್ತಿ ನಿಂಗ ಅಂತಾನಲ್ಲ ಯಾಕ ಕೇಳ್ರಿ ನಿಮ್ಮಂಗುವ ಮತ್ತೆ ನಮ್ಮ ಸಾವುಕಾರ ರಂಗ ಮಾವನಂಗುವ ನನಗೆ ಕೊಬ್ಬು ಐತಂತ ಇವನು ಮಾತ್ರ ಕೊಬ್ಬಿಲ್ವ ಕೇಳ್ರಿ ಕೊಬ್ಬಿ ಹೊಸಿ ಐತೆ ಇವನ್ಗ ನನ್ಗೆ ಕೊಬ್ಬು ಅಂತ ಕೇಳ್ತಾನ್ರಿ ಮಾವರ. ಏನ ನಮ್ಮಿಬ್ರು ಕೊಬ್ಬ ಐತಂತ ಅವನು ಕೊಬ್ಬಿಲ್ಲ ಅಂತ ಏನ ನೆನ್ನೆ ಏನೋ ತಡೆಯಿಲ್ಲ ಅಂದ್ರೆ ಆ ಹೆಣ್ಮಗಿಗೆ ಚುಚ್ಚೆ ಬಿಡೋನು ಇವನು ಕೊಬ್ಬಿಲ್ಲ ನಮಗ್ ಕೊಬ್ಬ ಐತಂತೇನ ಯಾವ ವಿಚಾರಕ್ಕೆ ಇದೆಲ್ಲ ಮಾತಾಡ್ಕತಾನ ಏನಾಯ್ತು ಎದಕ್ ಜಗಳ ಇಲ್ಲ ರಾಜ ಇದು ಶಿವ ಎದಕ್ಕಲ್ಲ ರಾಜ ಜಗಳ ನಿನ್ಗ ಅದು ಏನಿಲ್ಲ ಕಣಪ್ಪಯ್ಯ 2 ಮಕ್ಳು ಸಾಲಕ್ಕಿಲ್ಲ 2 ಮಾಡ್ಕಮ್ಮ ಅಂತಂದು ಮಕ್ಳಿಗೆ ಹೆಂಗಿದ್ರು 1 ವರ್ಷ 2 ವರ್ಷ ಆಯ್ತು ಬಂತಲ್ಲ 2 ಮಕ್ಳು ಮಾಡ್ಕಮ್ಮ ಅಂತಂದಿದ್ದು ಆಟೆ ಕಣಪ್ಪಯ್ಯ ಅದಕ್ಕೆ ಹೆಂಗ್ ಹೋಗ್ತಾಳೆ ನೋಡು. ಹೌದೇ 2 ಮೊಮ್ಮಕ್ಳೆ ಮಾಡ್ಕೋಬೇಕವ 2 ಮೊಮ್ಮಕ್ಳು ಬಂದ್ರೆ ಮನೆಯಾಗ 4 ಮೊಮ್ಮಕ್ಳು ಇರ್ತಾವ ಆಡ್ಕೊಂಡಿರ್ತಾವ 2 ಮೊಮ್ಮಕ್ಳು ಈಗ 1 ಮೊಮ್ಮಕ್ಳು 1 ಕಣ್ಣಲ್ಲ 1 ಮಗು 1 ಕಣ್ಣಲ್ಲ ಅಂತಿದ್ರು ಈಗ 2 ಮೊಮ್ಮಕ್ಳು 2 ಕಣ್ಣಲ್ಲಕ್ಕವ 2 ಇರ್ಬೇಕು ಎಕ್ಸ್ಟ್ರಾ. ನಿನ್ನ ನಿಜೋಲು ರೀ ಯಾರ್ಯಾರ ಹತ್ರ ಏನೇನು ಮಾತಾಡ್ಬೇಕು ಬಿಡ್ಬೇಕು ಗೊತ್ತಾಗಿಲ್ವೇ ಮಾವನ ಎದುರಿಗಿಂತವೆಲ್ಲ ಹೇಳ್ಕೊಂಡು ನೀನು ಒಳ್ಳೆ ಪಳ್ಪಳ್ಳ ಹಂಗಾಡ್ಕೊಂಡು ಯಾವ ಬುದ್ಧಿಯ ಕಲ್ತಿರೋದು ನೀನು ಹೋಗು ಮರ ನೀನಂತೂ ಮೊದ್ಲು ಹಿಂಗಿದ್ದಿಲ್ಲ ಈಗ ನೋಡ ಹೆಂಗಾಡ್ತಿ. ಅಲ್ಲ ನಾನೇನು ಮಾತಾಡ್ದಿ 1-2 ಹುಡುಗರು ಮಾಡ್ಕಮ್ಮ ಅಂತಂದು ಅದಕ್ಕೆ ಯಾಕೆ ಬುರ ಅಂದ್ರೆ ಎತ್ತು ಕೊಡ್ಬೇಕಮ್ಮ 2 ಹುಡುಗರು ಆಜು ಬಾಜು ಆಗೋಯ್ತವ ಈಗ 2 ಹುಡುಗರು ಆಗವೆ 2 3ನೇ ಸರಿಗೆ 2 6 ಮಕ್ಳು ಸಾಕು ಮನ್ಯಾಗ ಆಡ್ಕೊಂಡು ವಂಶ ಚೆನ್ನಾಗಿ ಬೆಳೀತೆ. ನಾನು ಪುಣ್ಯ ಸೀಸರಿನ್ ಆಗಿರೋದಕ್ಕೆ 2 ಹುಡುಗರಿಗೆ ಸರಿ ಹೋಗದ 3 ಸರಿ ಹೋಯ್ತಾ ಇಲ್ಲ ಅಂದಿದ್ರೆ ನಿನ್ನೇನು ಒಳ್ಳೆ ನನ್ನ ಏನು 100 ಎತ್ಕೊಡು ಅಂತ ಅಂತಿದ್ದೇನೋ ನನ್ನ ಮನೆಯಾಗ ಹುಡುಗರು ಜಾಸ್ತಿ ಇದ್ರೆ ಖುಷಿ ಇರುತ್ತೆ ನಡವಳಿಕೆ ಇರುತ್ತೆ ಇದು ವಂಶಗಳು ಬೆಳಿತಾವ ನಿಂಗೆ ಯಾವಾಗ ಅರ್ಥ ಆಗ್ತೋ ಏನೋ ಮಾಡ್ಕೋಬೇಕು ಹುಡುಗರು ಬೇಕಲ್ವಾ. ಏನವ ಸೊಸೆರಾಣಿ ಮಗನೇ ಏನೋ ಕಾಮಿಡಿ ಮಾಡ್ಕೊಂಡು ಏನೋ ಜಗಳ ಮಾಡ್ಕೊಂಡು ನಿಂತೀರಿ ಈ ಮಾವನ್ ಮರ್ತು ಬಿಟ್ಟೇನವ ಬರುದೇ ಇಲ್ವಲ್ಲ ಊರಾಕ ನೀನು ನಿಂಗೆ ಗಂಡ ಕರ್ಕೊಂಡು ಮಾವರೇ ಚೆನ್ನಾಗಿದ್ದೀರಿ ಏನು ಅಪರೂಪಕ್ಕೆ ಬಂದ್ಬಿಟ್ಟಿರ ಮಗ ಹುಟ್ಟಿದ್ಮೇಲೆ ಬರೋದೇ ಇಲ್ಲ ಬಿಡ್ರಿ ನೀವಂತ ಈ ಕಡೆಕ ಏನು ಅಪರೂಪಕ್ಕೆ ಬಂದ್ಬಿಟ್ಟಿರ. ಯಪ್ಪೋ ಮೀಸೆ ಮಾಮ ಬನ್ನಪ್ಪೋ ಈ ಮೀಸೆ ಮಾಮ ನೋಡಿದಾಗೆಲ್ಲ ಭಯ ಆಯ್ತಾ ಏನಾರು ಇವನ್ ಬಗ್ಗೆ ಅನ್ಬಿಟ್ಟಿರ್ತೀನಿ ನನ್ನ ಹೆಂಡ್ರ ಜೊತೆಕ ಎಲ್ಲೋದ ನಿಮ್ಮ ಮಾಸೆ ಮಾವ ಬಂದಿಲ್ಲ ಬುಟ್ಟಿಲ್ಲ ಮೀಸೆ ದೊಡ್ಡ ಮೀಸೆ ಅದಾನಲ್ಲ ಹಂಗ ಹಿಂಗ ಅಂತೇಳಿ ಎದ್ರಕ ಬಂದಲ್ಲಪ್ಪ ಇವಳು ಏನಾರು ಹಾಕೊಟ್ಟವಳು ಅಂದ್ರೆ ನನ್ನ ಕತೆ ಮುಗ್ದೋಯ್ತು. ಏನ್ರಿ ಮಾತಾಡ್ರಿ ನಿಮ್ಮ ಮೀಸೆ ಮಾವ ಬಂದವ್ ನೋಡು. ಅಯ್ಯೋ ಮಾವ ನಿಮ್ನಂತೂ ನನ್ನ ಗಂಡ ಕೇಳ್ಕಂತಾನೆ ಇರ್ತಾನೆ ಮೀಸೆ ಮಾವ ನಿನ್ನಂತೂ ಮೀಸೆ ಮಾವ ಅಂತಾನೆ ಕರಿತಾನ್ರಿ ಮಾವಾರ. ಇರ್ನೇರ್ತಿರೋರ್ಗೆ ಇರ್ಬೇಬಿಡುದು ಅಂದ್ರೆ ಇದೆಯಾ ಸುಮ್ಮನೆ ಇರ್ನಾರ್ದಂತ ತಿಕ್ಕಿರ್ಬೇಬಿಟ್ರು ಅಂತಾರಲ್ಲ ಹಂಗಾಯ್ತು ನೋಡಿ ಸರಿಯಾದ ಟೈಮ್ಗೆ ಇರ್ಬೇಬಿಡ್ತಾಳೆ ಈಕೆ ನೋಡ್ದ ಏಟೈತಿ ಯವ್ವ ನಮ್ಮ ಮಾವನ ಎದ್ರುಕ ಇವನು ಮೀಸೆಪ್ಪನ ಎದ್ರುಕ ಯವ್ವ ಮೀಸೆ ಮಾವನ ಇವನು ಒಳ್ಳೆ ರಾವಣ ಕಂಡ ಕಾಣ್ತಾನೆ ಇವಯ್ಯ ಯಾವಾಗಲೂ ಭಯ ಐತಕಪ್ಪ ಇವ ಹಿಂಗ್ ಕಂಡ್ರೆ ಅನ್ಕಳ್ಳಿ ಬಿಡವ ಅಳಿ ಮೈಯಲ್ಲ ಮಗ ಅಲ್ಲ ಏನೋ ಚಿಕ್ಕಪ್ಪನ ಬಗ್ಗೆ ಏನೋ ಕಾಮಿಡಿ ಮಾಡ್ತಾರೆ ಮಾಡ್ಕೊಳ್ಳಿ ಏನು ನೋಡಿರ್ನಿಲ್ಲವ ಹೆಂಗೋ ಹಿಂಗೆ ಬಂದಿದ್ನ ಈ ಊರಕ್ಕ ಒಂಚೂರು ನೋಡುವಂಗೆ ಆಯ್ತಾ ಇರವ ನಾನು ಸೊಸೆ ನೋಡ್ಕೊಂಡೇ ಇಲ್ಲ ನೋಡು ಹೋಗು ಮಾನ್ಕ ಬಂದು ನೀನಂತೂ ಬರೋದೇ ಇಲ್ವಲ್ಲ ತಾಯಿ ಊರಕ್ಕ ಯಾಕ. ನನಗಂತೂ ಇವೆರಡು ಮಕ್ಳು ಕಾಲ್ದಾಗ ಸಾಕಾಗಿ ಹೋಗ್ಬಿಟ್ಟದ ಕಣ್ಮಾವು ಮಕ್ಳಿಲ್ದಿರೋರೆ ಪುಣ್ಯವಂತರು ಅನ್ಕತ್ತೀನಿ 2 ಮಕ್ಳ ಕೊಟ್ಬಿಟ್ಟು ನನಗೇನು ವನವಾಸ ಅಂತಿ ಅಪ್ಪನ ತಕ ಒಂದು ಅಜ್ಜಿ ಮಾವ ತಾತನ ತಕ ಒಂದು ನನ್ನ ಪರವಾಗಿ ಯಾವೂ ಮಾತಾಡೋಲಿಲ್ಲ ಯಾವೂ ಇಲ್ಲ ನಾನು ಕೊಡಿತಿದ್ರೆ ಅವ್ರಪ್ಪ ಇನ್ನೂ ಉಡಿ ಅಂತ ಅಯ್ಯಯ್ಯವ್ವ ತಂದೆ ನನಗಂತೂ ನೋಡಿ ಸಾಕಾಗ್ಬಿಟ್ಟದೆ ಮಾವ.
ಅದ್ಯಾಕ ಒಂದಿ ಇಲ್ದೇ ಇರೋರು ಪುಣ್ಯವಂತರು ಅಂದ್ಬಿಟ್ಟು ಇಲ್ದೇ ಇರೋರು ಏಟ್ ಬೇಡಾಡ್ತಾರೆ ಗೊತ್ತೇನ ಮಕ್ಳಲ್ಲಿ ಅಂದ್ಬಿಟ್ಟು ಆಗೈತಿ ಒಳ್ಳೇದಾಗುತ್ತೆ ತಕ್ಕ ಮಕ್ಳು ಹಂಗಿಯೇ ಮಕ್ಳು ಹಂಗೆ ಆಡ್ಬೇಕಾರೆ ಏನೋ ಒಂಥರ ಚಂದ ನಮ್ಮ ಮನೆಯಾಗೂ ನನ್ನ ಮಗ ಅದನಲ್ಲ ಏನು 3 ಹೊತ್ತು ಕುಣಿತಿರ್ತಾನವೋ ರವನ್ ಜೊತೆಕ್ಕ ಇವಾಗಂತೂ ಎಲ್ಲರೂ ಹೋಗಂಗಿಲ್ಲ ಪೇ ಅಂತಾರ ಮಾತು ಬತಾವಮ್ಮ ಅವನಿಗೂ ಅಲ್ರಿ ಮಾವರ ನಿಮ್ಮ ಹುಡುಗಂಗೆ ಏನು ಹೆಸರಿಟ್ರಿ ಏನಾರು ಮನ್ಯಾಗ ಮಾಡ್ತೀನಿ ಹಂಗ ಹೆಸರಿಟ್ಟಿರ್ತೀನಿ ದೇವಸ್ಥಾನ ಕರ್ಕೊಂಡು ಬರ್ತೀನಿ ಅಂದ್ರಲ್ಲ ಏನು ಹೆಸರಿಟ್ರಿ ಮಾವರ ಏನು ಇಟ್ಟಿಲ್ಲಕ್ಕವ ನನ್ನ ಹೆಸರು ರಂಗ ಅವನ ಹೆಸರು ಏನಾರು ಇಡುಮ ಅಂತ ಅನ್ಕೊಂಡಿವ್ನಿ ರಂಗಸ್ವಾಮಿ ಇಲ್ಲ ಪುಟ್ಟಸ್ವಾಮಿ ಪುಟ್ಟರಂಗ ಈ ಥರ ಏನಾರು ಇಡ್ಬೇಕು ಮಾವರ ನಿಮ್ಮ ಹೆಸರು ರಂಗ ಅವನ ಹೆಸರು ಮಂಗ ಅಂತ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ರಂಗ ಮಂಗ ಲೋ ರಂಗನ ಮಗನೇ ಮಂಗ ಬರಲಿ ಏನಕ್ಕೆ ಚೆನ್ನಾಗಿರುತ್ತೆ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್